ಸಿಟಿ ರವಿ ಅವರ ವಿರುದ್ಧ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಗಂಭೀರ ಆರೋಪವನ್ನು ಮಾಡಿರುವಂತಹದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಪರಿಷತ್ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಇದ್ದಾರೆ. ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಎಕ್ಸಾಕ್ಟ್ ಆಗಿ ಏನಾಯ್ತು ಅನ್ನುವಂತಹದ್ದು ಎಲ್ಲವೂ ಕೂಡ ಸದನ ಮುಂದೂಡಿದ ಬಳಿಕ ಆಗಿರುವಂತಹ ಘಟನೆ. ನೋಡಿ, ಎರಡೂ ಕಡೆಗಳಲ್ಲಿ ಸ್ಲೋಗನ್ ಆಗ್ತಿದ್ರು. ಒಬ್ಬರ ಸದ್ದು ಮತ್ತೊಬ್ಬರಿಗೆ ಕೇಳಿಸುವ ಪರಿಸ್ಥಿತಿಯಲ್ಲಿ ಇದಿರಲಿಲ್ಲ ಎರಡೂ ಕಡೆಗಳಲ್ಲಿ. ಇದನ್ನ ಗಮನಿಸಿದ ಸಭಾಪತಿಗಳು ತಕ್ಷಣ ಸದನವನ್ನ ಮುಂದೂಡಿ ಒಳಗಡೆ ಹೋದ್ರು. ಹೋಗಿ ಆದ್ಮೇಲೆ ಅವ್ರ ಕಡೆಯವರು ಆ ಕಡೆ ಗುಂಪು ಸೇರಿದ್ರು, ನಮ್ಮ ಕಡೆಯವರು ನಾವು ಒಂದು ಕಡೆ ಗುಂಪು ಸೇರಿದ್ವಿ. ನಾವು ಸುಮ್ಮನೆ ನಮ್ಮಲ್ಲಿ ಚರ್ಚೆಗಳು ಮಾಡ್ಕೊಳ್ತಿದ್ವಿ. ಮೇಡಮ್ ಭಾರತಿ ಶೆಟ್ಟಿ ಅವರು, ಮಾನ್ಯ ರಾಹುಲ್ ಗಾಂಧಿ ಅವರು ಏನೋ ಯಾರಿಗೋ ನುಗ್ಗಿ ತಳ್ಳಿದ್ರಂತೆ, ಅವ್ರೇನೋ ಬಿದ್ದು ತಲೆಗೆ ಪೆಟ್ಟಾಗಿ ಅವ್ರು ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ. ವಿಡಿಯೋ ಬರ್ತಾ ಇದೆ, ಅದನ್ನು ನೋಡಿದ್ವಿ. 5-10 ನಿಮಿಷ ಆಗೋಯ್ತು. ಅದಾದ ಮೇಲೆ ನಮ್ಮ ಸ್ಥಾನಗಳಿಗೆ ನಾವು ಬಂದು ಕುಳಿತ ಮೇಲೆ ಇವರು ಅಲ್ಲಿ ಮಾತಾಡ್ತಿದ್ದವರು ಇಮಿಡಿಯೇಟ್ಲಿ ಎದ್ದು ಏನೋ ಅಂದ್ರು, ನಾವು ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೋದ್ರು. ಇಷ್ಟೇ ಗೊತ್ತಿರೋದು ನಮಗೆ. ಅದಾದ್ಮೇಲೆ ರವಿ ಅವರನ್ನು ನಾವು ಕೇಳಿದ್ವಿ, ಏನೂ ನಡೆದೇ ಇಲ್ಲ ಅಂಥದ್ದೇನು ನಡೆದಿದೆ ಅಂತ ಅವ್ರು ಹೇಳಿದ್ರು. ಅದರಿಂದಾಗಿ ಈಗ ತೀರ್ಮಾನ ತಗೊಳ್ಬೇಕಾಗಿರೋರು ಸಭಾಪತಿಗಳು. ಅವ್ರಿಗೇನಾದ್ರೂ ಇದು ಆಗಿದ್ದೇ ಅಂತ ಏನಾದ್ರೂ ಅನಿಸಿದ್ರೆ ನಮಗೆ ಖಾತ್ರಿ ಪಡಿಸಲಿ, ನಮ್ಮನ್ನು ಕರೆದು ಮಾತಾಡಲಿ, ಹಂಗೆ ಮುಂದೆ ಏನು ಮಾಡಬೇಕು ಅನ್ನೋದು ಯೋಚನೆ. ಒಂದಿಷ್ಟು ವಿಡಿಯೋ ಆಡಿಯೋ ಚೆಕ್ಗಳು ನಡೀತಾ ಇದೆ. ಇದರ ಜೊತೆಗೆ ಸಿಟಿ ರವಿ ಅವರನ್ನ ವಜಾ ಮಾಡಬೇಕು ಸದನದಿಂದ ಅನ್ನುವಂತಹ ಮಾತುಗಳು, ಒತ್ತಡಗಳು ಕೇಳಿ ಬರ್ತಾ ಇದೆ. ಅದನ್ನ ಸಭಾಪತಿಯವರ ಮೇಲೆ ಹಾಕ್ತಿದ್ದಾರೆ. ತಪ್ಪೇ ಮಾಡದೇ ಇದ್ರೆ ಯಾರೂ ವಜಾ ಮಾಡಕ್ ಬರೋದಿಲ್ಲ. ಅವ್ರು ಆ ರೀತಿ ಏನಾದರೂ ತಪ್ಪು ಮಾಡಿದ್ರೆ ಯಾಕೆ, ಏನು ಸಂದರ್ಭ ಏನು, ಅದನ್ನ ಸಭಾಪತಿಗಳು ಕರೆದು ಅವ್ರ ಹತ್ರ ಮಾತಾಡಲಿ. ಸರ್, ಎಲ್ಲೋ ಒಂದ್ ಕಡೆ ಇದು ಅಂದಿದರೆ ಅಂದಿಲ್ಲ ಅನ್ನುವಂತಹದ ನಡುವೆ ಈ ರೀತಿಯಾದಂತಹ ಶಬ್ದಗಳು ಅಥವಾ ಅಸಂವಿಧಾನಿಕ ಪದಗಳು ಸದನದಲ್ಲಿ ಮಾತನಾಡುವ ಆ ರೀತಿಯಾದಂತಹ ಒಂದಿಷ್ಟು ಯೋಚನೆ ಬರುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ. ನಾನು ಹೇಳೋದು ಅಸಂವಿಧಾನಿಕ ಪದಗಳು ಬರೋದೇ ಸರಿಯಲ್ಲ. ಆದ್ರೆ ಇಲ್ಲಿ ನಾನು ಅದನ್ನ ಹೇಳಲಿಕ್ಕೆ ಹೋದ್ರೆ ಎಲ್ಲೋ ಅದು ಬಂದಿದೆ ಅನ್ನೋದನ್ನ ನಾನು ಸಾಬೀತುಪಡಿಸಿದಂಗಾಗತ್ತೆ. ನಾನು ಅದನ್ನು ಪಡಿಸಲ್ಲ. ಖಾತ್ರಿ ಆಗಿಲ್ಲ, ಗೊತ್ತಿಲ್ಲ, ನಮಗೇ ಗೊತ್ತಿಲ್ಲ. ಈ ಕಡೆ ಕುಳಿತಿರೋರಿಗೆ ಗೊತ್ತಿಲ್ಲದೆ ಇದ್ದದ್ದು ಆ ಕಡೆ ಕುಳಿತಿರೋರಿಗೆ ಹೆಂಗ್ ಗೊತ್ತು? ಇದು ಪ್ರಶ್ನೆ ಇರೋದು. ಅದನ್ನ ತಿಳ್ಕೊಂಡು ಅವ್ರು ಮಾಡಲಿ. ಜೊತೆಗೆ ಸಭಾಪತಿಯವರು ತೀರ್ಮಾನ ತಗೊಳ್ಳಿ, ಅಷ್ಟೇ. ಕೊನೆಯದಾಗಿ ಒಂದ್ ರೀತಿಯಾಗಿ ಸಭಾಪತಿಗಳು ತೆಗೆದುಕೊಂಡಂತಹ ಯಾವುದೇ ನಿರ್ಧಾರಕ್ಕೆ ಬಿಜೆಪಿ ಬದ್ಧ ಅನ್ನುವಂತಹದ್ದು ಒಂದು ಪ್ರಶ್ನೆ. ಮತ್ತೊಂದು ಕಡೆ ಈಗ ಸಿಟಿ ರವಿ ಅವರ ವಿಚಾರಕ್ಕೆ ಇಷ್ಟೆಲ್ಲ ಬಂದಿದೆ, ನೀವು ಕೂಡ ಸಾಕ್ಷಿ ಕೇಳ್ತೀರಾ ಅನ್ನುವಂತಹದ್ದು, ಅದು ನಡೆದಿದೆ ಅನ್ನೋದಾದ್ರೆ ಖಂಡಿತ ಕೇಳ್ತೀವಿ. ಅವರು ಇವಾಗ ಯಾವ ರೀತಿ ಕೇಳ್ತಿದ್ದಾರೋ ಅವರು ಸಾಬೀತು ಮಾಡಬೇಕಾದ್ರೆ ನಮಗೂ ಅವರು ಸಾಬೀತು ಪಡಿಸಬೇಕು, ನಮ್ಮನ್ನು ಕನ್ವಿನ್ಸ್ ಮಾಡಬೇಕು. ಅವರು ನಿಜವಾಗಿಯೂ ಹೀಗೆ ನಡೆಯಿತು ಅನ್ನೋದನ್ನ, ಅದಕ್ಕೆ ರೆಕಾರ್ಡ್ ಇರಬೇಕು. ಇಲ್ಲದೆ ನೀವು ಸುಮ್ಮನೆ ಅಪಾದನೆ ಮಾಡಿದ್ದಕ್ಕೆಲ್ಲ ಸಿಟಿ ರವಿ ಅವರನ್ನ ನೀವು ಸಸ್ಪೆಂಡ್ ಮಾಡಿ ಡಿಸ್ಮಿಸ್, ಅವೆಲ್ಲ ಮಾಡ್ಲಿಕ್ಕಾಗತ್ತಾ? ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರು, ಕಾನೂನನ್ನ ಗೌರವಿಸ್ತಕ್ಕಂಥವ್ರು. ನಾವು ಅದನ್ನ ಕುಳಿತು ಮಾತುಕತೆಯ ಮೂಲಕ ಬಗೆಹರಿಸಬೇಕೆ ಹೊರತು ಸಸ್ಪೆನ್ಷನ್ನು ಡಿಸ್ಮಿಸ್ಸು ಇದೆಲ್ಲಾನು ಉತ್ತರ ಅಲ್ಲ. ಇದಿಷ್ಟು ಚಲವಾದಿ ನಾರಾಯಣ ಸ್ವಾಮಿ ಅವರ ಮತ್ತು ಕ್ಯಾಮರಾಮನ್ ರಮೇಶ್ ಜೊತೆ ದೀಪಾ ಕುಕ್ಕುವಾಡ, ಪವರ್ ಟಿವಿ, ಬೆಳಗಾವಿ.